So in this video, I will be doing problems based on differentiation from Model 1, Model 2 and Model 3 paper. Differentiation ಬಲ್ಲಿ ಬರೋ ಎಲ್ಲ ಪ್ರಾಬ್ಲಮ್ಸು ಈ ವಿಡಿಯೋಸಲ್ಲಿ ಮಾಡಿರ್ತೀನಿ. ಸೊ ನಿಮಗೆ ಎಲ್ಲನೂ ಚಾಪ್ಟರ್ ವೈಸ್ ಇರುತ್ತೆ. ಸ್ಟ್ರೇಟ್ ಲೈನ್ಸು, ಡಿಫ್ರೆನ್ಸಿಯೇಷನ್ನು, ಇಂಟಿಗ್ರೇಷನ್, ಆಲ್ ಆಫ್ ದೆಮ್ ವಿಲ್ ಬಿ ಚಾಪ್ಟರ್ ವೈಸ್. ಸೊ ನಿಮಗೇನು ಕನ್ಫ್ಯೂಷನ್ ಇಲ್ಲದೆ ಇರಲಿ. ಸೊ ಮಾಡೆಲ್ ಪೇಪರ್ 1ಅಲ್ಲಿ ಫಸ್ಟ್ ಪಾರ್ಟ್ ಎ ಅಲ್ಲಿ ಬರೋ ಕ್ವೆಶನ್ಸ್. Part A. Part A, first one is multiple choice. Multiple choice questions ಅಲ್ಲಿ. Multiple choice questions ಅಲ್ಲಿ first one. Which rule? Fourth question. Which rule is used to differentiate? Which rule is used to differentiate? Is used to differentiate y is equal to e power x into x square. Which rule is used to differentiate y is equal to e power x into x square? So options ಏನು ಕೊಟ್ಟಿದ್ದಾರೆ? Options are A, product rule, B, quotient rule, C, difference rule, and fourth option D, sum rule. ತುಂಬ ಬೇಸಿಕ್ ಕ್ವೆಶನ್ಸ್. ಸೊ y is equal to ಏನು ಕೊಟ್ಟಿದ್ದಾರೆ? y is equal to e power x into x square ಕೊಟ್ಟಿದ್ದಾರೆ. e power x ಒಂದು ಟರ್ಮು, x square ಇನ್ನೊಂದು ಟರ್ಮ್. e power x ಮತ್ತು x square ಮಧ್ಯದಲ್ಲಿ ಪ್ಲಸ್ ಇಲ್ಲ, ಮೈನಸ್ ಇಲ್ಲ, ಏನು ಸೈನ್ಸ್ ಇಲ್ಲ. ಸೊ ಏನು ಸೈನ್ಸ್ ಇಲ್ಲ ಅಂದರೆ ದೆನ್ ಇಟ್ ಕ್ಯಾನ್ ನಾಟ್ ಬಿ ಸಮ್ ರೂಲ್. ಪ್ಲಸ್ ಇದ್ರೆ ಸಮ್ ರೂಲ್ ಆಗುತ್ತೆ, ಮೈನಸ್ ಇದ್ರೆ ಡಿಫ್ರೆನ್ಸ್ ರೂಲ್ ಆಗುತ್ತೆ. ಸೊ ಸಮ್ ರೂಲು ಅಲ್ಲ, ಡಿಫ್ರೆನ್ಸ್ ರೂಲು ಅಲ್ಲ. ನಾವು ವಾಟ್ ಇಸ್ ದ ರಿಮೈನಿಂಗ್ ಒನ್? ಪ್ರಾಡಕ್ಟ್ ರೂಲ್ ಮತ್ತೆ ಕೋಶಂಟ್ ರೂಲ್. ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಇದ್ರೆ ದೆನ್ ಇಟ್ ಇಸ್ ಕೋಶಂಟ್ ರೂಲ್. ಸೊ ಉಳಿದಿರೋ ಆಪ್ಷನ್ಸ್ ಯಾವುದು? ಎರಡು ಮಧ್ಯದಲ್ಲಿ ಏನು ಸೈನ್ಸ್ ಇಲ್ಲ ಅಂದರೆ, ಎರಡು ಟರ್ಮ್ಸ್ ಮಲ್ಟಿಪ್ಲೈ ಆಗಿದ್ರೆ ದೆನ್ ವಾಟ್ ಇಸ್ ದಿ ಆಪ್ಷನ್? ಇಟ್ ಇಸ್ ಆಪ್ಷನ್ ಎ, ದಟ್ ಇಸ್ ಪ್ರಾಡಕ್ಟ್ ರೂಲ್. ಆ್ಯಂಡ್ ಈ ಅಕಸ್ಮಾತ್ ಇದೇ ಪ್ರಾಬ್ಲಮ್ ಪ್ರಾಡಕ್ಟ್ ರೂಲ್ ಆಗಿ ಕೊಟ್ಟರೆ ನೀವು ಹೆಂಗೆ ಮಾಡಬೇಕು? ಪ್ರಾಡಕ್ಟ್ ರೂಲ್ನ y is equal to e power x into x square ಇದೆ. ವಾಟ್ ಇಸ್ ಅ ಪ್ರಾಡಕ್ಟ್ ರೂಲ್? yಗೆ ಡಿಫ್ರೆನ್ಸಿಯೇಷನ್ ಏನು? dy by dx. ದಟ್ ಇಸ್ ಈಕ್ವಲ್ ಟು, ಹೌ ಡು ಯು ಅಪ್ಲೈ ಪ್ರಾಡಕ್ಟ್ ರೂಲ್? ಪ್ರಾಡಕ್ಟ್ ರೂಲ್ ಏನು? dy by dx ಆಫ್ uv is equal to u differentiation of v plus v differentiation of u. First term u, second term v. ಸೊ ಫಸ್ಟ್ ಟರ್ಮ್ ಇ ಪವರ್ ಎಕ್ಸ್ನ ಹಾಗೆ ಇಟ್ಕೊಳ್ಬೇಕು. ಯಾವ ಟರ್ಮ್ನ ಡಿಫ್ರೆನ್ಸಿಯೇಷನ್ ಮಾಡಬೇಕು? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಸೆಕೆಂಡ್ ಟರ್ಮ್ ಹಾಗೆ ಇಟ್ಕೊಳ್ಬೇಕು, ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಎಕ್ಸ್. ಸೊ ಇ ಪವರ್ ಎಕ್ಸ್ ಹಂಗೆ ಇರುತ್ತೆ, ಫಸ್ಟ್ ಟರ್ಮ್ ಹಾಗೆ ಇರುತ್ತೆ, ಇ ಪವರ್ ಎಕ್ಸ್ ಹಾಗೆ ಇರುತ್ತೆ. ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಸಿಯೇಷನ್, ಎಕ್ಸ್ ಪವರ್ ಎನ್ಗೆ ಡಿಫ್ರೆನ್ಸಿಯೇಷನ್ ಏನು? ಎನ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ ಒನ್. ಎನ್ ಜಾಗದಲ್ಲಿ ಏನಿದೆ? 2 ಇದೆ. ಎಕ್ಸ್ ಸ್ಕ್ವೇರ್ ಅಲ್ವಾ? ಎಕ್ಸ್ ಸ್ಕ್ವೇರ್. ಸೊ ಎನ್ ಜಾಗದಲ್ಲಿ ಏನಿದೆ? 2 ಇದೆ. 2 ಇಂಟು ಎಕ್ಸ್ ಟು ದ ಪವರ್ ಆಫ್ 2 ಮೈನಸ್ 1. 2 ಇಂಟು ಎಕ್ಸ್, 2 ಮೈನಸ್ 1 ಎಷ್ಟು? 1. ಸೊ ದಿಸ್ ಇಸ್ ಈಕ್ವಲ್ ಟು 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಹಾಗೆ ಇರುತ್ತೆ. ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಎಕ್ಸ್? ಇ ಪವರ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು? ಇ ಪವರ್ ಎಕ್ಸ್. ಸೊ ಇ ಪವರ್ ಎಕ್ಸ್ ಆಸ್ ಇಟ್ ಇಸ್. ವಾಟ್ ಇಸ್ ಕಾಮನ್ ಬಿಟ್ವೀನ್ ದೀಸ್ ಟು ಟರ್ಮ್ಸ್? ಇ ಪವರ್ ಎಕ್ಸ್ ಹೊರಗಡೆ ತೆಗೆದ್ರೆ ಬ್ರಾಕೆಟಲ್ಲಿ ಉಳಿಯೋದೆಷ್ಟು? 2x ಪ್ಲಸ್ ಎಕ್ಸ್ ಸ್ಕ್ವೇರ್. ನೀವು ಬೇಕಿದ್ರೆ ಒಂದು ಎಕ್ಸ್ ಕೂಡ ಹೊರಗಡೆ ತೆಗಿಬೋದು. ಇಫ್ ಯು ಟೇಕ್ ಎಕ್ಸ್ ಔಟ್ಸೈಡ್, ಇ ಪವರ್ ಎಕ್ಸ್ ಇಂಟು ಎಕ್ಸ್
ಒಂದು ತೆಗೆದ್ರೆ ಇಲ್ಲಿ ಉಳಿಯೋದೆಷ್ಟು 2 ಪ್ಲಸ್ ಎಕ್ಸ್. x into 2, 2x, x into x will become x square. So this is product rule. ಇದನ್ನು ಕೇಳಿಲ್ಲ, ಬಟ್ ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಪ್ರಾಡಕ್ಟ್ ರೂಲ್. ಮುಂದೆ ಯಾವುದಾದ್ರು ಪ್ರಾಬ್ಲಮಲ್ಲಿ ಎರಡು ಟರ್ಮ್ ಮಲ್ಟಿಪ್ಲೈ ಆಗಿ ಕೊಟ್ಟಿದ್ರೆ ಯಾವಾಗ್ಲೂ ಪ್ರಾಡಕ್ಟ್ ರೂಲೇ ಅಪ್ಲೈ ಮಾಡಬೇಕು. ಪ್ರಾಡಕ್ಟ್ ರೂಲ್ ಇಸ್ ಕೀಪ್ ದ ಫಸ್ಟ್ ಟರ್ಮ್ ಆಸ್ ಇಟ್ ಇಸ್. ಫಸ್ಟ್ ಟರ್ಮ್ ಹಾಗೆ ಇಟ್ಕೊಳ್ಬೇಕು. ಸೆಕೆಂಡ್ ಟರ್ಮ್ನ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಪ್ಲಸ್ ಹಾಕಿ ಸೆಕೆಂಡ್ ಟರ್ಮ್ ಹಾಗೆ ಇಟ್ಕೊಳ್ಬೇಕು. ಫಸ್ಟ್ ಟರ್ಮ್ನ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಆ್ಯಂಡ್ ಫಾರ್ಮುಲಾಸ್ ನೆನಪಿರೋದು ತುಂಬ ಇಂಪಾರ್ಟೆಂಟ್. ಎಕ್ಸ್ ಪವರ್ ಎನ್ನಿಗೆ ಡಿಫ್ರೆನ್ಸಿಯೇಷನ್ ಏನು? ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ ಒನ್. ಎಕ್ಸ್ ಸ್ಕ್ವೇರ್ ಇರೋದ್ರಿಂದ 2 ಇಂಟು ಎಕ್ಸ್ ಟು ದ ಪವರ್ ಆಫ್ 2 ಮೈನಸ್ 1. ಸಪೋಸ್ ಎಕ್ಸ್ ಪವರ್ ಎನ್ ನಿಮಗೆ ಫಾರ್ಮುಲಾ ನೆನಪಾಗಲಿಲ್ಲ, ಸೊ ವಾಟ್ ಯು ಡೂ ದೆನ್? ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಸಿಯೇಷನ್ ಹೆಂಗೆ ಕಂಡುಹಿಡಿಬೇಕು? ಪವರ್ನ ಪಕ್ಕದಲ್ಲಿ ಬರಿಬೇಕು, ಎಕ್ಸ್ ಬರಿಬೇಕು, ಒಂದು ಪವರ್ನ ಕಡಿಮೆ ಮಾಡಬೇಕು. ಸೊ 2x. ಅದೇ ರೀತಿ ಸಪೋಸ್ ಇಫ್ ಯು ಹ್ಯಾವ್ ಎಕ್ಸ್ ಕ್ಯೂಬ್, ಅವಾಗ ಏನು ಮಾಡ್ತೀರಾ? 3 ಪಕ್ಕದಲ್ಲಿ ಬರಿತೀನಿ, ಎಕ್ಸ್ ಬರಿತೀನಿ, ಒಂದು ಪವರ್ ಕಡಿಮೆ ಮಾಡ್ತೀನಿ, 3x ಸ್ಕ್ವೇರ್. ಎಕ್ಸ್ ಪವರ್ 4, 4x ಕ್ಯೂಬ್. ಈಸಿಯರ್ ವೇ ಟು ರಿಮೆಂಬರ್. ಎಕ್ಸ್ ಪವರ್ ಎನ್ ಫಾರ್ಮುಲಾ ಮರ್ತೋದ್ರೆ, ವಾಟ್ ಇಸ್ ಎಕ್ಸ್ ಪವರ್ ಎನ್? ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಸಪೋಸ್ ಯು ಫರ್ಗೆಟ್ ದಟ್, ದೆನ್ ವಾಟ್ ಯು ಡೂ? ಎಕ್ಸ್ ಸ್ಕ್ವೇರ್ಗೆ ಪವರ್ ಪಕ್ಕದಲ್ಲಿ ಬರಿತೀವಿ, 2 ಪಕ್ಕದಲ್ಲಿ ಬರಿತೀನಿ, ಎಕ್ಸ್ ಬರಿತೀವಿ, ಒಂದು ಪವರ್ ಕಡಿಮೆ ಮಾಡಿ. ಪ್ಲಸ್ ಅನ್ ಹಿಂಟ್ ಜಸ್ಟ್ ಟು, ಅಥವಾ ಒಂದು ವೇ ಆಫ್ ರಿಮೆಂಬರಿಂಗ್. ಎಕ್ಸ್ ಕ್ಯೂಬ್ಗೆ 3x, 3 ಪಕ್ಕದಲ್ಲಿ ಬರಿಬೇಕು, ಎಕ್ಸ್ ಬರಿಬೇಕು, ಒಂದು ಪವರ್ನ ಕಡಿಮೆ ಮಾಡಬೇಕು. ಡಿಫ್ರೆನ್ಸಿಯೇಷನ್ ಕೇಳಿಲ್ಲ, ಅವ್ರು ಕೇಳಿರೋದು ಯಾವ ರೂಲ್ನ ಅಪ್ಲೈ ಮಾಡ್ತೀವಿ ಇದಕ್ಕೆ ಅಂತ. ಬಟ್ ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ದ ಹೋಲ್ ಪ್ರಾಬ್ಲಮ್, ಸೊ ದ್ಯಾಟ್ ಈ ಪ್ರಾಬ್ಲಮ್ ಏನಾದರೂ ಎಕ್ಸಾಮಲ್ಲಿ ಕೊಟ್ಟರೆ ಅಥವಾ ಯಾವುದೇ ಪ್ರಾಡಕ್ಟ್ ರೂಲ್ ಕೊಟ್ಟರು ಈ ಥರ ಮಾಡಬೇಕು. ಫಸ್ಟ್ ರೂಲ್ ಬರಿಬೇಕು, ದೆನ್ ಯು ಹ್ಯಾವ್ ಟು ಡಿಫ್ರೆನ್ಶಿಯೇಟ್. ಸೊ ವಿ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಫೋರ್ತ್ ಆದಮೇಲೆ ನೆಕ್ಸ್ಟ್ ವಿ ಗೋ ಟು ದ ಫಿಫ್ತ್ ಒನ್. If y is equal to x cube plus log x, x cube plus log x, find dy by dx, then dy by dx is a. What is the rule? Sorry, ಸೊಲ್ಯೂಷನ್ಸ್ ಏನನ್ನು ಕೊಟ್ಟಿದ್ದಾರೆ? 3x ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್. ಬಿ ಇಸ್ 3x ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್. ಸಿ ಇಸ್ 3x ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್, 3x ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್. ಆ್ಯಂಡ್ ಡಿ ಆಪ್ಷನ್ ಇಸ್ 3x ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್. 3x square plus 1 by x square. Take time and solve. ನಿಮಗೆ ತುಂಬ ಟೈಮ್ ಇರುತ್ತೆ ಆ್ಯಂಡ್ ಪೇಪರ್ ವಿಲ್ ನಾಟ್ ಬಿ ಡಿಫಿಕಲ್ಟ್. ಸೊ ಸೊಲ್ಯೂಷನ್ ಹಿಯರ್ ಇಸ್, ಅವ್ರು ಏನು ಕೊಟ್ಟಿದ್ದಾರೆ? y is equal to x cube plus log x ಅಂತ ಇದೆ ಅಲ್ವಾ? ಸೊ ಯು ಗೋಯಿಂಗ್ ಟು ಡಿಫ್ರೆನ್ಶಿಯೇಟ್. yಗೆ ಡಿಫ್ರೆನ್ಸಿಯೇಷನ್ ಏನು? dy by dx. ದಟ್ ಇಸ್ ಈಕ್ವಲ್ ಟು, ಫಸ್ಟ್ ಟರ್ಮ್ಗೆ ಡಿಫ್ರೆನ್ಸಿಯೇಷನ್ ಆಪರೇಟರ್ ಅಪ್ಲೈ ಮಾಡಬೇಕು. dy by dx ಆಫ್ x ಕ್ಯೂಬ್ plus d by dx of log x. Differentiation of the first term. Differentiation of x power n ಏನು? We did it in the last problem. x power n ಗೆ differentiation ಏನು? n into x to the power of n minus 1. Correct? n minus 1. So n ಜಾಗದಲ್ಲಿ ಏನಿದೆ? x cube ಇದೆ. 3 is the equal to n is equal to 3, therefore 3x to the power of 3 minus 1. 3 minus 1 is to 2, so 3x square. Otherwise also I told you x cube ಇದ್ರೆ ಪವರ್ ಪಕ್ಕದಲ್ಲಿ ಬರಿಬೇಕು, x ಬರಿಬೇಕು, 1 ಪವರ್ನ ರೆಡ್ಯೂಸ್ ಮಾಡಬೇಕು. ಸೊ 3 ಹಾಗೆ ಬರಿತೀವಿ, x ಬರಿತೀವಿ, 1 ಪವರ್ ರೆಡ್ಯೂಸ್ ಆಯಿತು. ಆರ್ ಯು ಜಸ್ಟ್ ರಿಮೆಂಬರ್ ದ ಫಾರ್ಮುಲಾ ಆರ್ ದ ಡೆರಿವೇಟಿವ್. ಸೊ ಇಟ್ ಇಸ್ nx to the power of n minus 1 plus ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ಗೆ ಫಾರ್ಮುಲಾ ಏನು ಅಥವಾ ಡೆರಿವೇಟಿವ್ ಏನು? ವಾಟ್ ಇಸ್ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್? ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಎಕ್ಸ್. ಸೊ 3x ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್. ಸೊ ಆಪ್ಷನ್ ಯಾವುದು? ಆಪ್ಷನ್ ಎ 3x ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್. ನೆಕ್ಸ್ಟ್, the derivative of 6 questions. The derivative of root x is a 1 by x,
B 1 by root x, C 1 by 2 root x, D 1 by 2x, 1 by 2x. So you have four options. Derivative of root x, I'll show you the differentiation. Heng ಮಾಡೋದು ಅಂತ. Y is equal to root x ತಗೊಳ್ಳೋಣ. So what is differentiation of y? dy by dx is equal to root x ಇದೆ. root value ಎಷ್ಟು? x to the power of 1 by 2. What is x power n? Differentiation. Differentiation of x power n is equal to n into x to the power of n minus 1. ಸೊ ಎನ್ ಜಾಗದಲ್ಲಿ ಏನಿದೆ ಕಂಪೇರ್ ಮಾಡಿದ್ರೆ ಎನ್ ಜಾಗದಲ್ಲಿ 1 by 2 ಇದೆ. ಸೊ 1 by 2 ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 by 2 minus 1. ಸೊ ದಿಸ್ ಇಸ್ ಈಕ್ವಲ್ ಟು 1 by 2 ಎಕ್ಸ್ ಟು ದ ಪವರ್ ಆಫ್ ವಾಟ್ ಇಸ್ 1 by 2 minus 1? 1 by 2 minus 1 1 minus LCM ತಗೊಂಡ್ರೆ 2 ones are 2 divided by 2. 1 minus 2 ಎಷ್ಟು? minus 1 by 2. So this is equal to minus 1 by 2. So this is equal to 1 divided by 2 ಅಲ್ಲೇ ಇರುತ್ತೆ. ನ್ಯೂಮರೇಟರಲ್ಲಿ x to the power of minus 1 by 2 ಇದೆ. So when it comes to the denominator, ಪವರ್ ಏನಾಗುತ್ತೆ? ಮೈನಸ್ ಇರೋದು ಏನಾಗುತ್ತೆ? ಪ್ಲಸ್ ಆಯಿತು. ಸೊ ಎಕ್ಸ್ ಟು ದ ಪವರ್ ಆಫ್ ಪ್ಲಸ್ 1 by 2 ಆಯಿತು. ಎಕ್ಸ್ ಟು ದ ಪವರ್ ಆಫ್ 1 by 2ನ ನಾವು ಹೆಂಗೆ ಬರಿಬೋದು? ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ರೂಟ್ ಎಕ್ಸ್, ಬಿಕಾಸ್ ರೂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಷ್ಟು? 1 by 2. Therefore, this is equal to 1 by 2 root x. See, option C. Option C. Answer ಏನು? Option C, 1 by 2 root x. I hope this is clear. If you have any doubts, please message me on WhatsApp, or you can call. You can ask me any doubts that you have. Next one. The slope of the tangent to the curve y is equal to f of x is. Next question is seventh one. Slope of the tangent to the given curve y is equal to f of x is. This is easy. A dy by dx, b d square y by dx square, c d cube y by dx cube, d power 4, fourth derivative, dx to the power of 4. So slope of the tangent m is equal to, formula slope of the tangent is equal to, solution, slope of the tangent m is equal to dy by dx. So option A, dy by dx. Eighth question. The velocity of the particle with the motion. The velocity of the particle with the motion y is equal to e power x remains a 0, b 1, c e power x, d e to the power of 2x. Velocity in ಕಂಡುಹಿಡಿಯಬೇಕು. If y is given, you just have to differentiate it once. y is equal to ಏನು ಕೊಟ್ಟಿದ್ದಾರೆ? e power x ಕೊಟ್ಟಿದ್ದಾರೆ. ಒಂದು ಸತಿ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಆಯಿತು. ದಟ್ ಇಸ್ ಯೋರ್ ವೆಲಾಸಿಟಿ. yಗೆ ಡಿಫ್ರೆನ್ಸಿಯೇಷನ್ ಏನು? dy by dx. e power xಗೆ ಡಿಫ್ರೆನ್ಸಿಯೇಷನ್ ಏನು? e power x. Therefore, it is option C, that is e power x.
Next question. So we're done with 8th, 9th problem. The acceleration of the particle, the acceleration of the particle with the motion y is equal to e power x remains a 0, sorry, y is equal to sin x, not e power x, I'm sorry, ಇಲ್ಲಿ sin x remains a sin x, b minus sin x, c cos x, d minus cos x. So solution here is, ನಾವು ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಿ, ವೆಲಾಸಿಟಿ ಮಾಡಬೇಕಾದ್ರೆ ಯು ಆರ್ ಗೋಯಿಂಗ್ ಟು ಡಿಫ್ರೆನ್ಷಿಯೇಟ್ ಒಂದು ಸತಿ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಆಕ್ಸಲರೇಷನ್ ಮಾಡಬೇಕು ಅಂದರೆ 2 ಸತಿ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಸೊ ವೈ ಇಸ್ ಈಕ್ವಲ್ ಟು ಕೊಟ್ಟಿದ್ದಾರಲ್ವಾ, ವೈ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಡೆರಿವೇಟಿವ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್, ಸೈನ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು, ಕಾಸ್ ಎಕ್ಸ್. ದಿಸ್ ಇಸ್ ವೆಲಾಸಿಟಿ. ಅವ್ರು ಕೇಳಿರೋದೇನು, ಆಕ್ಸಲರೇಷನ್. ಸೊ ಏನು ಮಾಡ್ತೀವಿ, ಇದನ್ನು ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ. ಫಸ್ಟ್ ಡೆರಿವೇಟಿವ್ ಏನು ಬಂದಿರುತ್ತಲ್ವಾ ಅದನ್ನು ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಡಿ ವೈ ಬೈ ಡಿ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಇದು ಫಸ್ಟ್ ಡೆರಿವೇಟಿವ್, ಇದು ಸೆಕೆಂಡ್ ಡೆರಿವೇಟಿವ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು, ಮೈನಸ್ ಸೈನ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ sin x is equal to cos x. Differentiation of cos x is equal to, it is minus sin x. Therefore option B minus sin x. So we are multiple choice questions ಅಲ್ಲಿ ಬರೋ differentiations ಮುಗಿಸಿದ್ದೀನಿ. Now we are going to solve fill in the blanks. Part A ಅಲ್ಲಿ fill in the blanks. Fill in the blanks ಅಲ್ಲಿ first one options ಏನು ಕೊಟ್ಟಿದ್ದಾರೆ, they have given you -1/2, 0, x by a plus y by b is equal to 1 and 2x and definite integral. Okay, so first 17th question, the derivative of a constant. 17th one, the derivative of a constant function is, what is derivative of a constant function? Suppose ಇವಾಗ ನಮಗೆ ವಿ ಆಲ್ರೆಡಿ ನೋ ದಿಸ್ ಅಲ್ವಾ, ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ನ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ನೀವು ಡೆರಿವೇಟಿವ್ಸ್ ಬರ್ದಿದ್ದಾಗ ಇದು ಬರ್ದಿರ್ತೀರ, ಡಿ ಬೈ ಡಿ ಎಕ್ಸ್ ಆಫ್ ಕೆ ಇಸ್ ಈಕ್ವಲ್ ಟು 0. ಕೆ ರೆಪ್ರೆಸೆಂಟ್ಸ್ ಏನು, ಕಾನ್ಸ್ಟೆಂಟ್. ಎನಿ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 0. ಫಾರ್ ಎಕ್ಸಾಂಪಲ್ ಡಿಫ್ರೆನ್ಸಿಯೇಷನ್ ಆಫ್ 2, 0. ಡಿಫ್ರೆನ್ಸಿಯೇಷನ್ ಆಫ್ 5, 0. ಡಿಫ್ರೆನ್ಸಿಯೇಷನ್ ಆಫ್ 100, 0. Differentiation of a, b, c, d, any constant is equal to 0. Therefore, derivative of a constant function is 0. All options are ಕೊಟ್ಟಿದ್ದಾರಲ್ವಾ, -1/2, 0, x by a plus y by b. So ಬೇರೆ ಬೇರೆ ಕ್ವಶನ್ಸ್ಗೆ ಬೇರೆ ಬೇರೆ ಸೊಲ್ಯೂಷನ್ಸ್ ಇದೆ. ಸೊ ಕಾನ್ಸ್ಟೆಂಟ್ ಫಂಕ್ಷನ್ಗೆ ಡಿಫ್ರೆನ್ಸಿಯೇಷನ್ ಏನು, ಡೆರಿವೇಟಿವ್ ಏನು, ಇಟ್ ಇಸ್ ಈಕ್ವಲ್ ಟು 0. ಫಾರ್ ಎಕ್ಸಾಂಪಲ್ 2 ಬಂದರೆ 5 ಬಂದರೆ ಎಲ್ಲ 0 ಆಗಿರುತ್ತೆ. ಸಪೋಸ್ ಏನಾದರೂ ಕಾನ್ಸ್ಟೆಂಟು, ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ದ ಪ್ರಾಬ್ಲಮ್, ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಲಿಟಲ್ ಫರ್ದರ್ ಸೊ ದಟ್ ಯು ಡೋಂಟ್ ಯು ನೋ ವಾಟ್ ಯು ಡೂಯಿಂಗ್. ಸೊ ಇಲ್ಲಿ
2x ಸ್ಕ್ವೇರ್ ಅಂತ ಇದ್ದು ಒಂದು ಮತ್ತು 2+x² ಅಂತ ಇದ್ದರೆ ಇಲ್ಲಿ ಕಾನ್ಸ್ಟೆಂಟು ಫಂಕ್ಷನ್ಗೆ ಮಲ್ಟಿಪ್ಲೈ ಆಗಿದೆ ಆ್ಯಂಡ್ ಇಲ್ಲಿ ಕಾನ್ಸ್ಟೆಂಟೇ ಬೇರೆ ಫಂಕ್ಷನ್ನೇ ಬೇರೆ ಎರಡಿದೆ. ಸೊ ಕಾನ್ಸ್ಟೆಂಟು ಫಂಕ್ಷನ್ಗೆ ಮಲ್ಟಿಪ್ಲೈ ಆಗಿದ್ರೆ ಕಾನ್ಸ್ಟೆಂಟ್ನ 0 ಇಂಟು x² 2x ಅಂತ ಬರೆಯೋದಿಲ್ಲ. ಕಾನ್ಸ್ಟೆಂಟ್ ಫಂಕ್ಷನ್ಗೆ ಮಲ್ಟಿಪ್ಲೈ ಆಗಿದ್ರೆ ಆ ಕಾನ್ಸ್ಟೆಂಟ್ನ ಹಾಗೆ ಇಟ್ಕೊಳ್ಬೇಕು, 2 ಹಾಗೆ ಇಟ್ಕೊಳ್ಬೇಕು. x² ಡಿಫ್ರೆನ್ಸಿಯೇಷನ್ ಏನು 2x. 2 ಪಕ್ಕದಲ್ಲಿ ಬರಿತೀನಿ, x ಬರಿತೀನಿ, 1 ಪವರ್ ಕಡಿಮೆ ಮಾಡ್ತೀನಿ. ಸೊ 2 ಇಂಟು 2x ಇಸ್ ಈಕ್ವಲ್ ಟು 4x. ಕಾನ್ಸ್ಟೆಂಟೇ ಬೇರೆ ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಬಂದರೆ ದೆನ್ ಕಾನ್ಸ್ಟೆಂಟ್ಗೆ ಇಟ್ ಇಸ್ ಈಕ್ವಲ್ ಟು 0. x² ಡಿಫ್ರೆನ್ಸಿಯೇಷನ್ ಏನು 2x. 0 + 2x ಇಸ್ ಈಕ್ವಲ್ ಟು 2x. ಸೊ ಇವೆರಡರದ್ದು ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. I'll repeat again. So when you have 2x², 2 is a constant, k is a constant multiplied to a function. k ಹೊರಗಡೆ ಇಟ್ಕೊಳ್ಬೇಕು. ಯಾವುದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಬೇಕು? f(x) ಮಾತ್ರ ಡಿಫ್ರೆನ್ಸಿಯೇಷನ್ ಮಾಡಬೇಕು. kನೇ ಬೇರೆ ಫಂಕ್ಷನ್ನೇ ಬೇರೆ. k ± f(x) ಇದ್ರೆ differentiation of constant will be 0, differentiation of f(x). I hope everybody is follow. 2ನೇ ಬೇರೆ ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಅಥವಾ ಬೇರೆ ಏನೇ ಟರ್ಮ್ ಇದ್ರೆ 2 ಬೇರೆ ± x² ಇದ್ರೆ 2ಗೆ ಡಿಫ್ರೆನ್ಸಿಯೇಷನ್ ಏನು 0. ಹಿಯರ್ ಇಟ್ ಇಸ್ ನಾಟ್ 0. ದಿಸ್ ಇಸ್ ನಾಟ್ ಕರೆಕ್ಟ್. 2 ಹಾಗೆ ಇಟ್ಕೊಳ್ಬೇಕು. x² ಡಿಫ್ರೆನ್ಸಿಯೇಷನ್ ಏನು 2x. ಇಲ್ಲಿ 2 ಸಪ್ರೇಟ್ x² ಸಪ್ರೇಟ್ ಇದ್ರೆ 2ಗೆ ಇಟ್ ಇಸ್ ಈಕ್ವಲ್ ಟು 0, x² 2x. I hope everybody has followed. 18th. Next question. The slope of the tangent. 18th question. The slope of the tangent 1, 2. The slope of the tangent 1, 2 point on the curve y is equal to 2x. Y is equal to 2x is 2. Then slope of the normal at the same point is So what have they given you? They have given you the curve y is equal to 2x. ಅದು ಯಾವ ಪಾಯಿಂಟಲ್ಲಿ ಪಾಸ್ ಆಗ್ತಾ ಇದೆ 1, 2 ಅಂತ ಕೊಟ್ಟಿದ್ದಾರೆ. ಈ ಕರ್ವ್ಗೆ ಅವರು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಆಗಲೇ ಕೊಟ್ಟಿದ್ದಾರೆ. ವಾಟ್ ಹ್ಯಾವ್ ದೇ ಗಿವನ್ ಯು? ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಹೆಂಗೆ ಕಂಡುಹಿಡಿಯೋದು? ಅದು ಹೆಂಗೆ 2 ಅಂತ ಬಂದಿದೆ ಅಲ್ವಾ, 2 ಅಂತ ಕೊಟ್ಟಿದ್ದಾರಲ್ವಾ, ಆ 2 ಹೆಂಗೆ ಬಂತು? ಇದನ್ನು ಡಿಫ್ರೆನ್ಸಿಯೇಷನ್ ಮಾಡಬೇಕು. ಸ್ಲೋಪ್ ಕಂಡುಹಿಡಿಬೇಕು ಅಂದರೆ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಕಂಡುಹಿಡಿಬೇಕು ಅಂದರೆ yಗೆ ಡಿಫ್ರೆನ್ಸಿಯೇಷನ್ ಏನು dy/dx. 2xಗೆ ಡಿಫ್ರೆನ್ಸಿಯೇಷನ್ ಏನು 2 ಇಂಟು xಗೆ ಡಿಫ್ರೆನ್ಸಿಯೇಷನ್ ಏನು 1. d/dx of x is equal to 1. Differentiation of x is equal to 1, which is equal to 2. So slope of tangent is already given. 2 is already given. Now what is slope of normal? Slope of normal is equal to -1/m. That is equal to -1/dy/dx. What is my dy/dx equal to? ಅವ್ರು ಆಗಲೇ ಕೊಟ್ಟಿದ್ದಾರೆ, ನೀವು ಮಾಡೋ ನೆಸೆಸಿಟಿ ಇಲ್ಲ, ಬಟ್ ಐ ಆಮ್ ಜಸ್ಟ್ ಶೋಯಿಂಗ್ ಯು ಎಲ್ಲಿ ಹೆಂಗೆ ಬರುತ್ತೆ ಅಂತ. -1/dy/dx is equal to -1/dy/dx ಎಷ್ಟು ಬಂತು 2. So the answer is -1/2. Next one.